ಸನ್ಮಾನ್ಯ ಆರೋಗ್ಯ ಸಚಿವರು ಉತ್ತರಗಳನ್ನು ಕೊಟ್ಟಿದ್ದಾರೆ. ಆ ಉತ್ತರದಲ್ಲಿ ಅವರೇ ಕೆಲವು ಕಡೆ ಅಸಹಾಯಕತೆಯನ್ನು ವ್ಯಕ್ತ ಮಾಡಿದ್ದಾರೆ. ಒಂದು ಕಡೆ ಅವರು ಈ ಟೆಸ್ಟಿಂಗ್ ಲ್ಯಾಬ್ ಏನಿದೆ ಅದೇ ಸರಿ ಇಲ್ಲ, ಅದೇ ಕಳಪೆ ಇದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಮತ್ತು ಇದರ ದೊಡ್ಡ ಲಾಬಿ ಇದೆ, ಇದನ್ನ ನಾವೇನು ಮಾಡೋಕ್ಕಾಗದೇ ಇಲ್ಲ ಅನ್ನೋ ರೀತಿ ಅವರ ಭಾವನೆಗಳನ್ನು ವ್ಯಕ್ತ ಮಾಡಿದ್ದಾರೆ. ಅಧ್ಯಕ್ಷರೇ, ಇವತ್ತು ಕರ್ನಾಟಕದಲ್ಲಾಗಿರುವಂಥ ಈ ಸಾವು ಬಳ್ಳಾರಿ ಒಂದೇ ಆಗಿಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲ ಕಡೆನೂ ಆಗಿದೆ. ಬಳ್ಳಾರಿಯಲ್ಲಿ ಅಟ್ ಎ ಟೈಮ್ ಆಗಿದ್ದಕ್ಕೋಸ್ಕರ, ಸರಣಿ ರೀತಿ ಆಗಿದ್ದಕ್ಕೋಸ್ಕರ ಇಡೀ ರಾಜ್ಯದಲ್ಲಿ ಬಂದಿದೆ. ಈಗ ನಾನು ನಿನ್ನೆನೂ ಕೂಡ ಹೇಳಿದ್ದೀನಿ, ಮೆಡಿಕಲ್ ಲಾಬಿಯ ಒಂದು ಆವಳಿಯಿಂದ ಇಷ್ಟೆಲ್ಲ ಅನಾಹುತಗಳಾಗ್ತಾ ಇದೆ. ಅದಕ್ಕೆ ನಾನು ನಿನ್ನೆ ಹೇಳಿದ್ದೀನಿ, ನಾನು ಹೆಚ್ಚು ಸಮಯ ತೆಗೆದುಕೊಳ್ಳದೆ, ನೀವು ಬೆಲೆ ಏರಿಕೆ ಮಾಡಿದ್ದೀರಾ ಅಂತ ಹೇಳಿದೆ. ನಾವು ಮಾಡಿಲ್ಲ ಅಂತ ಹೇಳಿದ್ರು. ಪತ್ರ ನಿಮ್ಗೆ ಕಳಿಸಿದ್ದೀನಿ, ನೀವು ನೋಡಿದ್ದೀರಾ. ಯಾವುದೇ ಆಸ್ಪತ್ರೆ ಆಗಲಿ ಅದೆಲ್ಲನೂ ಕೂಡ ಹೆಲ್ತ್ ಇರ್ಬೋದು, ಮೆಡಿಕಲ್ ಎಜುಕೇಷನ್ ಅಡಿಯಲ್ಲೇ ಬರೋವಂಥದ್ದು. ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದು ನಾವು ಲಾಯಕ ಅನ್ನೋದನ್ನ ನಾವು ನೋಡ್ಕೊಬೇಕಾಗ್ತದೆ. ಈ ಗೃಹ ಸಚಿವರ ಒಂದು ಯಾವುದೋ ಪೊಲೀಸ್ ಸ್ಟೇಷನ್ ಅಲ್ಲಾದ್ರೆ ಗೊತ್ತಿಲ್ಲ, ಅಲ್ಲಿ ಲೋಕಲ್ ಅಲ್ಲಿ ಆಗಿದೆ ಇಲ್ಲ. ಯಾವ ಆಸ್ಪತ್ರೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವರು? ಯಾವ ಆಸ್ಪತ್ರೆ ಬಗ್ಗೆ ಹೇಳ್ತಾ ಇದ್ದಾರೆ? ಬೆಲೆ ಕೆಸಿ ಜನರಲ್ ಆಸ್ಪತ್ರೆ ಮಲ್ಲೇಶ್ವರ. ನಾನೇ ಹೇಳಿದ್ದೆ, ನಿಮಗೆ ಗೊತ್ತಿರಲಿಲ್ಲ, ನಾನೇ ಹೇಳಿದೆ ಒಂದು ಆಸ್ಪತ್ರೆ ಮಾಡಿದೀವಿ ಅಂತ. ನೀವು ಜಯನಗರ ಅಂತ ಹೇಳಿದ್ರೆ ಜಯನಗರ ಮಾಡಿಲ್ಲ. ನಾನು ಜಯನಗರ ಬಂದಿದ್ದಾರೆ, ಜಯನಗರದಲ್ಲಿ ಮಾಡಿಲ್ಲ. ದಯವಿಟ್ಟು ತಿಳ್ಕೊಳ್ಳಿ, ಅದನ್ನ ವಿರೋಧ ಪಕ್ಷ ನಾಯಕರೇ ಮಾಡಿಲ್ಲ. ಬೇರೆ ಯಾವ ನಮ್ಮ ಜಿಲ್ಲಾ ಆಸ್ಪತ್ರೆಗಳೇ ತಾಲೂಕು ಆಸ್ಪತ್ರೆ ಮಾಡಿಲ್ಲ. ಕೆಸಿ ಜನರಲ್ ಆಗಿದೆ ಅಂತ ನಾನೇ ಹೇಳಿಲ್ಲ. ಅವರ ಅಧ್ಯಕ್ಷರಾಗಿದ್ದಾರೆ, ARS ಅವರ ಕಮಿಟಿಯ ತೀರ್ಮಾನ ಹೇಳಿದಾರಲ್ಲ ಸರ್. ನಾನು ಸ್ವಲ್ಪ ಮಾತು ಸ್ವಲ್ಪ ಚೇಂಜ್ ಆಗಿ, ಜಯನಗರ ಅನ್ನೋದು ಕರೆಕ್ಟು. ಅಲ್ಲಿ ಇನ್ನೊಂದು ಆಸ್ಪತ್ರೆ ಇದೆ, ರಾಜೀವ್ ಗಾಂಧಿ ಆಸ್ಪತ್ರೆ. ರಾಜೀವ್ ಗಾಂಧಿ ಇಲ್ಲ, ಸಂಜಯ್ ಗಾಂಧಿ ಆಸ್ಪತ್ರೆ ಅದು ಬರುವಂತದ್ದು ವೈದ್ಯಕೀಯ ಶಿಕ್ಷಣ ಇಲಾಖೆಗೆ. ವೈದ್ಯಕೀಯ ಶಿಕ್ಷಣ ಇಲಾಖೆ ಮಾಡಿದ್ದಾರೆ, ನನಗೆ ಬೇಕಾಗಿರೋದು ಅವ್ರು ಮಾಡಿದ್ದಾರೆ. ಅದು ಅದ್ರ ಬಗ್ಗೆ ನೀವು ಬೇರೆ ಸಂದರ್ಭ ಚರ್ಚೆ ಮಾಡಿ. ಇಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಬೇರೆ ವಿಷಯ. ಮಾತಾಡಿದ್ರೆ ಒಳ್ಳೆಯದು. ಆರೋಗ್ಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ. ಅವ್ರಿಗೆ ದಿನೇಶ್ ಗುಂಡೂರಾವ್ ಅವ್ರಿಗೆ, ರಾಮಮೂರ್ತಿ ಕೂತ್ಕೊಳ್ಳಿ, ಇದು ಮೆಡಿಕಲ್ ಎಜುಕೇಶನ್ ಆಸ್ಪತ್ರೆ, ಇದು ಆರೋಗ್ಯ ಇಲಾಖೆ ಆಸ್ಪತ್ರೆ ಅಂತ ಅವ್ರಿಗೆ ಗೊತ್ತಿದೆ, ಕೆಲವ್ರಿಗೆ ಮಾತ್ರ ಗೊತ್ತಿದೆ. ಕರ್ನಾಟಕ ಜನಕ್ಕೆ ಏನು ಗೊತ್ತಿಲ್ಲ, ಸರ್ಕಾರಕ್ಕೆ ಗೊತ್ತಿರೋದು. ಗವರ್ಮೆಂಟ್ ಆಸ್ಪತ್ರೆ, ಗವರ್ಮೆಂಟ್ ಆಸ್ಪತ್ರೆ ಅಲ್ಲಿ ರೈಸ್ ಮಾಡಿದ್ದಾರೆ. ರಾಮಮೂರ್ತಿನೂ ಬಂದಿದ್ರು ಅವತ್ತು, ಅಲ್ಲಿ ರೈಸ್. ಈ ತರದ ಒಂದಲ್ಲ, ನಾನು 2 ಉದಾಹರಣೆ ಕೊಟ್ಟಿದ್ದೀನಿ ಅಷ್ಟೇ. ಎಲ್ಲೇ ಆಗಿರ್ಲಿ, ಮೆಡಿಕಲ್ ಎಜುಕೇಶನ್ ನಿಮ್ದೇನು ಮಾಡಿದಿರ ನೀವು ವಾಪಸ್ ತೆಗೀರಿ, ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಇದ್ದಾರೆ, ಅವ್ರು ವಾಪಸ್ ತಗೊಂಡ್ಲಿ. ಯಾಕೆ ಬರೆ ಆಗ್ತೀರಾ? ಈ BPL ದಾರರಿಗೆ ಏನು ಇದೆ, ಪಾಪ ಬಡವ್ರು ಬರೋದು, ಆ ಬಡವರಿಗೆ ನೀವು 500, 1000 ಹಾಕಿದ್ದಾರೆ. ಲಿಸ್ಟ್ ನೋಡಿದೀನಿ ನೋಡಿ, ಹಿಂದೆ ಹೋಗ್ತಾ 1000 ಗಟ್ಟಲೆ ಹಾಕಿದ್ದಾರೆ. ಅವರು ಇನ್ನೆಲ್ಲೂ ನನಗೆ ಅವಕಾಶನೇ ಇಲ್ಲ ಅಂತ ಗೌರ್ಮೆಂಟ್ ಆಸ್ಪತ್ರೆಗೆ ಬರೋದವ್ರು. ನಮ್ಮ ಹತ್ರ ದುಡ್ಡಿಲ್ಲ, ಒಡವೆ ಎಲ್ಲ ಖಾಲಿ ಆಗ್ಬಿಟ್ಟಿದೆ, ತಾಲಿ ಕುದಿಬಿಡ್ಬೇಕು ಅನ್ನೋ ಸ್ಟೇಜಿಗೆ ಬಂದಾಗ ಗೌರ್ಮೆಂಟ್ ಆಸ್ಪತ್ರೆಗೆ ಬರ್ತಾರೆ. ನೀವು ಅಲ್ಲಿ ಒಳಗಡೆ ಬರೋಕ್ಕೆ ಫೀಸ್ ಕೊಡಿ. ಒಂದ್ಸರಿ ನಾನು ಅಲ್ಲಿ ಜಯನಗರದ ಹೇಳ್ತಾ ಇದ್ದೀನಿ, ಜಯನಗರದ ನಾನು ಕೇಳಿದೆ ಮುಖ್ಯಮಂತ್ರಿಗಳೇ, ಒಂದ್ಸರಿ ನೀವು ಹೋದ್ರೆ ಫೀಸ್ ಕೊಡ್ಬೇಕು, 20 ರೂಪಾಯಿನೋ 30 ರೂಪಾಯಿನೋ ಮಾಡಿದ್ದಾರೆ. ನಾನು ಹೇಳಿದೆ ಒಂದ್ಸರಿ ಕೊಟ್ರೆ ಆಯ್ತಾ ಅಂತ. ಇಲ್ಲ ಸರ್, ನೆಕ್ಸ್ಟ್ ಟೈಮ್ ತಿರುಗಿ ಬಂದ್ರೆ ನೆಕ್ಸ್ಟ್ ಟೈಮ್ ತಿರುಗಿ ನೀವು ದುಡ್ಡು ಕೊಡ್ಬೇಕು ಅಂದ್ರು. ಯಾವ ನ್ಯಾಯ ಇದೆಲ್ಲ? ಯಾವ ನ್ಯಾಯ? ಅಲ್ಲ, ನಾನು ಹೇಳಿದೆ ಬಡವ್ರು ಅಲ್ಲ, BPL ದಾರರಿಗೋಸ್ಕರ ಸರ್ಕಾರ 10 ರೂಪಾಯಿ 20 ರೂಪಾಯಿನಲ್ಲಿ ಏನ್ ಸ್ವಲ್ಪ ಎಲ್ಲಾ ಸೇರಿದ್ರು ಒಂದು 20 ಕೋಟಿ ಆಗಲ್ಲ. ಇದು ಈಗ ಸಾಂಕೇತಿಕವಾಗಿ ಬೇಕಾದ್ರೆ ನೀವು ಒಂದು 5 ರೂಪಾಯಿ ಫಿಕ್ಸ್ ಮಾಡಿ ರಿಜಿಸ್ಟ್ರೇಷನ್ ಅನ್ನೋದಷ್ಟೇ. ಪ್ರತಿಪಕ್ಷ ನಾಯಕ ನೀವು ಮಂತ್ರಿ ಆಗಿದೆ, ಆರೋಗ್ಯ ಸಚಿವನಾಗಿದ್ದು, ನಾನು ಕೂಡ ಆರೋಗ್ಯ ಸಚಿವನಾಗಿದ್ದೆ. ಕೆಲವೊಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಎಕ್ಸ್ರೇಗೆ ಮತ್ತೆ ಇದಕ್ಕೆಲ್ಲ 100 ರೂಪಾಯಿ ಚಾರ್ಜ್ ಮಾಡ್ತೇವೆ. ಯಾಕೆ ಗೊತ್ತುಂಟಾ? ಆವಾಗ ಯಾರು ನಿಜವಾಗಿ ಕೈ ನೋವಿದೆ ಅವನು ಬಂದು ಮಾತ್ರ ಎಕ್ಸ್ರೇ ತೆಗಿತಾನೆ. ನೀವೇನೋ ಫ್ರೀ ಮಾಡಿಬಿಟ್ಟಿದ್ರೆ ಬಂದವ್ರಿಗೂ ಸರಿ ಉಂಟಾ ಇಲ್ಲ ನೋಡಿ, ಇದನ್ನ ಪ್ರಾಕ್ಟಿಕಲ್ ಆಗಿ ಆಲೋಚನೆ ಮಾಡಬೇಕು. ಅದಕ್ಕಾಗಿ ಮಿನಿಮಮ್ ಚಾರ್ಜ್ ಇಟ್ಕೊಳ್ಳಿ. ಯಾಕೆ? ಅಗತ್ಯ ಇದ್ದವನೇ ಅಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಳ್ಳೋದು. ನೀವೆಲ್ಲ ಫ್ರೀ ಅಂತ ಹೇಳಿದ್ರೆ ಅದು ಫ್ರೀ ಅಲ್ಲ, ನೋಡು ಅಂತೇಳಿ ಆಗಾಗ ಒಂದು ಬಂದು ಹೋಗೋರು ಅಂತ ವಿಚಾರವೂ ಇರ್ತದೆ. ಅದಕ್ಕಾಗಿ ಮಿನಿಮಮ್ ಇಡುವಂತ ಕೆಲಸ ಆಗ್ತದೆ ಅಂತ ಹೇಳ್ತೇನೆ. ಅದು ಅತಿಯಾದ ದುಬಾರಿ ಆಯ್ತು ಅಧ್ಯಕ್ಷ. ದುಬಾರಿ 2 ಈಗ ಒಂದ್ಸರಿ ಒಳಗಡೆ ಬಂದ್ರೆ, ಒಂದ್ಸರಿ ರಿಜಿಸ್ಟ್ರೇಷನ್ ಬಂದ್ರೆ ಮುಗೀತು. ಅವ್ರ ಟ್ರೀಟ್ಮೆಂಟ್ ತಗೊಳಕ್ಕೆ ಪೂರ್ತಿ ಟ್ರೀಟ್ಮೆಂಟ್ ಕೊಡಬೇಕು. ಮತ್ತೆ ನೀವು ನೆಕ್ಸ್ಟ್ ವಾರ ಬಂದ್ರೆ ಇನ್ನ 20 ರೂಪಾಯಿ 30 ರೂಪಾಯಿ ಕಟ್ಟಿ ಪದೇ ಏನಿದೆ ಅರ್ಥನೇ ಇಲ್ಲ. ಇದೆಲ್ಲ ಸ್ಮಾಲ್ ಅಮೌಂಟ್. ಸರ್ಕಾರಕ್ಕೆ ಇದೆಲ್ಲ 1 ಕೋಟಿನೂ ಬೆಲೆ ಬರಲ್ಲ. ಇದರಲ್ಲಿ ಯಾಕೆ ಜನಗಳಿಗೆ ನೋವು ಮಾಡ್ತೀರಾ ಅನ್ನೋದು. ಎರಡನೇದು,
ನಾನು ಹೇಳಿದೆ, ಇವತ್ತು ಶಾಸಕರು ಬಂದಿದ್ದಾರೆ, ಗುರ್ಮಿಟ್ಕಲ್ ಅವರು ನನ್ನ ಹತ್ರನೇ ಬಂದು ಕಂಪ್ಲೇಂಟ್ ಹೇಳಿದ್ರು. ಅವರು ಎಕ್ಸ್ರೇ ಫಿಲಮ್ ಇಲ್ದರೆ 2 ವರ್ಷ ಬಾಗಿಲು ಹಾಕ್ಬಿಟ್ಟಿದಾರಂತೆ, ಆ ಯೂನಿಟೇ ಬಾಗಿಲು ಮುಚ್ಚಿಬಿಟ್ಟಿದಾರಂತೆ. ಅವರು ಧರಣಿ ಎಲ್ಲ ಮಾಡಿದ್ರು, ಆಗ್ದಿರ ಬಿಟ್ಬಿಟ್ಟಿದ್ದಾರೆ. ಸಚಿವರು ಹೇಳಿದ್ರು ಆ ಥರದ್ದು ಯಾವುದೂ ಇಲ್ಲ ಅಂತ. ನೋಡಿ ಇಲ್ಲೇ ಇದ್ದಾರೆ ಎದುರುಗಡೆ, ಸಾಕ್ಷಿ ಸಮೇತ ಕೊಟ್ಟಿದ್ದಾರೆ. ನಮ್ ಜಿಲ್ಲೆಗೆ ಅವರು ಬಂದಾಗೆ ಸಭೆಯಲ್ಲಿ ಏನಂದ್ರೆ ಹೇಳಿರ್ತಕ್ಕಂಥ ಸರ್, ಸಚಿವರು ಯಾದಗಿರಿ ಜಿಲ್ಲೆಗೆ ಬಂದಾಗೆ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು, ಇಲ್ಲಿವರೆಗೂ ಇನ್ನೂ ಆರಂಭಗೊಂಡಿಲ್ಲ. ಆಯ್ತು. ನಾನು ಈಗ ಸಾವುಗಳಾಗಿದೆ, ಎಲ್ಲರಿಗೂ ನೋವಾಗ್ತೈತೆ, ಸರ್ಕಾರಕ್ಕೂ ನೋವಾಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಈಗ ಮೊನ್ನೆ ಕೂಡ ಈ ಥರದ ಒಂದು ಡೆತ್ ಆದಾಗ ಮಗು ಡೆಲಿವರಿ ಆಗಿ ತಾಯಿ 26 ವರ್ಷ, ನಾನು ಕೇಳಿದೆ ಎಕ್ಸಾಮ್ ಏನೋ ಬರೆದಿದ್ದು, ಯಾವುದೋ ಗೌರ್ಮೆಂಟ್ ಎಕ್ಸಾಮ್ ಬರೆದು ಪಾಸ್ ಆಗಿ 96% ಏನೋ ಬಂದಿದ್ದಂತೆ ಆ ಹೆಣ್ಮಗಳಿಗೆ. ಬಂದ ಮೇಲೆ ಆಸ್ಪತ್ರೆಗೆ ಹೋಗಿ ಹೆರಿಗೆ ಆದಮೇಲೆ ಈ ಅನಾಹುತದಿಂದ ತಾಯಿ ಸತ್ತೋಗಿದ್ದಾಳೆ. ಮಗುಗೆ 2 ದಿನ ಆಗಿದೆ. ಗತಿ ಯಾರದಕ್ಕೆ? ನಮ್ಮ ನೆಗ್ಲಿಜಿಯನ್ಸ್ ಇಂದ ಆಗಿರೋದು, ಸರ್ಕಾರದ ನೆಗ್ಲಿಜಿಯನ್ಸ್ ಇಂದ ಆಗಿರೋಂಥದ್ದು. 26 ವರ್ಷ. ಏನೋ ವಯಸ್ಸಾಗ್ಬಿಟ್ಟಿದ್ರೆ ಏನೇನೋ ಕಾಯಿಲೆಗಳಿರ್ತದೆ, ಶುಗರು, BP ಈ ಥರದ್ದೆಲ್ಲ ಇದೆ ಅಂತ ಹೇಳ್ಬೋದು. 26 ವರ್ಷ ಆ ಮಗುನ ಯಾರು ನೋಡ್ಕೊಂತಾರೆ ಅಧ್ಯಕ್ಷರು? ನಾನು ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತೀನಿ, ಅವ್ರಿಗೆ ಅಟ್ಲೀಸ್ಟ್ ಒಂದು 10 ಲಕ್ಷ ರೂಪಾಯಿ 20 ಲಕ್ಷ ರೂಪಾಯಿ ಡಿಪಾಸಿಟ್ ಮಾಡಿ ಆ ಮಗುಗೆ ಒಂದು ಜೀವನ ಆದ್ರೂ ಬದುಕಣ್ಲಿ. ಬಡವರು, BPL ಕುಟುಂಬ ಅವರು, ಏನೋ ಉದ್ಯೋಗ ಸಿಕ್ಕಿದ್ರೆ ಆ ಮನೆಗೆ ಉದ್ಯೋಗ ಆದ್ರೂ ಸಿಗ್ತಾ ಇತ್ತು. ಅದು ಒಟ್ಟು ಪಾಸ್ ಆಗಿ ಅನ್ಯಾಯ ಆಗಿದೆ. ಅದಕ್ಕೋಸ್ಕರ ಅದಕ್ಕೆ ಪರಿಹಾರ ಕೊಡುವಂಥದ್ದು, ಆ ಮಗು ಹೆಸರಲ್ಲಿ ಒಂದು ಪರಿಹಾರ ಕೊಟ್ರೆ ನೆಮ್ಮದಿಯನ್ನ ಪಡಿಬೋದು ಅಂತ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ಇವಾಗ ಇಷ್ಟೆಲ್ಲ ಸಾವುಗಳಾದರೂ ಕೂಡ ಸರ್ಕಾರ ಡೆತ್ ಆಡಿಟ್ ಮಾಡಿಸ್ಬೇಕಾಯ್ತು. ಯಾಕಂದ್ರೆ ಸರಣಿ ರೀತಿಯಾಗಿದೆ. ಯಾವ ಕಂಪನಿ ಅವರು ಕೋರ್ಟ್ ಕೇಸ್ ಹಾಕಿದ್ದಾರೆ, ತಗೊಂಡಿದ್ದಾರೆ, ಇದೆಲ್ಲ ಬೇರೆ ಪ್ರಶ್ನೆ. ಆಕ್ಚುಯಲ್ ಏನು ಅಂತ ಆದ್ರೂ ಬೇಕಲ್ಲ. ಈಗ ಕಂಪನಿ ನಾನಲ್ಲ ಅಂತ ಹ್ಯಾಂಡ್ಸ್ ಅಪ್ ಅಂದ್ಬಿಟ್ಟಿದ್ದಾರೆ. ಕೋರ್ಟ್ಗಳು ಅವರಿಗೆ ಪರವಾಗಿ ಕೊಟ್ಟಿದ್ದಾರೆ ಅಂತ ಮಾನ್ಯ ಸಚಿವರು ಹೇಳ್ತಾ ಇದ್ದಾರೆ. ಕೇಂದ್ರದ ಒಂದು ಏಜೆನ್ಸಿನೂ ಕೂಡ ಕೊಟ್ಟಿದ್ದಾರೆ ಅಂತ. ಹಂಗಾರೆ ಸತ್ತಿದ್ದ್ಯಾಕೆ? ಇಲ್ಲ ಡಾಕ್ಟ್ರು ಮೋಸ ಮಾಡಿರ್ಬೇಕು, ಡಾಕ್ಟ್ರು ವಂಚನೆ ಮಾಡಿರ್ಬೇಕು, ಅನ್ಯಾಯ ಮಾಡಿರ್ಬೇಕು, ಇಲ್ಲ ಮೆಡಿಸನ್ ಇರ್ಬೇಕು, 2ರಾಗ ಒಂದಿರ್ಬೇಕು. ಇದೇನಾಗಿದೆ, ಅದೇನೋ ಹುಚ್ಚಿಬಿಡೋವರೆಗೂ ಮದುವೆ ಆಗಲ್ಲ, ಮದುವೆ ಆಗೋವರೆಗೂ ಹುಚ್ಚಿಬಿಡಲ್ಲ ಅನ್ನೋ ಸ್ಥಿತಿ ಆಗಿದೆ. ಇದು ಅವರು ಅವರು ಇದೊಂದು 3 ತಿಂಗಳಾದ ತಕ್ಷಣ ಇಬ್ರು ಇಲ್ಲ, ಎಲ್ಲ ನಾವು ಮರ್ತೋಗ್ತೀರಿ, ತಿರ್ಗಾ ನಾರ್ಮಲ್. ಈಗ ಆಗ್ಬಾರ್ದು. ಈ ತರದ ಘಟನೆ ಮತ್ತೆ ಮರುಕಳಿಸಬಾರ್ದು ಅಂದ್ರೆ ಅಧ್ಯಕ್ಷರೇ ಇದ್ರ ಬಗ್ಗೆ ಕ್ರಮ ಆಗ್ಬೇಕು. ಯಾವ ಈಗ ಕಂಪನಿಗಳಿದೆ, ಇವರೆಲ್ಲ ಕೋಟ್ಯಾಧಿಪತಿ ಕಂಪನಿಗಳು, ಸಾವಿರಾರು ಕೋಟಿ ವ್ಯವಹಾರ ಮಾಡೋ, ಅವರಿಂದ ದುಡ್ಡು ಕೊಡಿಸಿ. ಸರ್ಕಾರ ಅವ್ರಿಗೆ 5 ಲಕ್ಷ ರೂಪಾಯಿ ಕೊಟ್ಟಿದೆ. ನಾನು ನೆನ್ನೆನೇ ಹೇಳಿದೆ, ವಯನಾಡಿಗೆ 15 ಲಕ್ಷ, ಇವರಿಗೆ 5 ಲಕ್ಷ ಅಂತೇಳಿ. ಸರ್ಕಾರ ಅಟ್ಲೀಸ್ಟ್ ಆ ಕಂಪನಿಗಳ ಇಂದಾದ್ರೂ ಅವರಿಗೆ ಒಂದು ಬದುಕೋಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ನನ್ನ ಬೇಡಿಕೆ. ಆರೋಗ್ಯ ಸಚಿವರ ಫೇಲ್ಯೂರ್ಸ್ ಇದೆ, ಭೇಟಿ ಮಾಡೋದು ನಿಧಾನ ಮಾಡಿದ್ದಾರೆ, ಈ ಕ್ರಮ ತೆಗೆದುಕೊಳ್ಳೋದ್ರಲ್ಲೂ ಸಬು ಬೀಳ್ತಾ ಇದ್ದಾರೆ. ಆದ್ರಿಂದ ನಮ್ಮ ಪಾರ್ಟಿ ಈಗಾಗಲೇ ಇದ್ರ ಬಗ್ಗೆ ಅವ್ರು ರಾಜೀನಾಮೆ ಕೊಡಬೇಕು ಅನ್ನೋ ಒಂದು ನೆನ್ನೆನೆ ಕೂಡ ಅಶ್ವಥ್ ನಾರಾಯಣ ಅವರು ಹೇಳಿದ್ದಾರೆ. ಅವರ ರಾಜೀನಾಮೆ ಕೊಡಬೇಕು, ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು, ಮತ್ತೆ ಇದು ಡೆತ್ ಆಡಿಟ್ ಆಗಬೇಕು, ಮತ್ತೆ ಅವ್ರಿಗೆಲ್ಲರಿಗೂ ಪರಿಹಾರ ಸಿಗಬೇಕು. ಇದು ನನ್ನ ಡಿಮ್ಯಾಂಡ್ ಅಧ್ಯಕ್ಷ. ಅದಕ್ಕೆ ಉತ್ತರವನ್ನ ಕೊಡಬೇಕು ಅಂತ.